ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂದರೆ, ನಾನು 2-3 ತಿಂಗಳಿಂದ ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡಿರಲಿಲ್ಲ. ಏನಕ್ಕೆ ಅನ್ನೋ ರೀಸನ್ಗೋಸ್ಕರನೇ ನಾನು ಇವತ್ತು ಈ ವಿಡಿಯೋ ಮಾಡ್ತಾ ಇರೋದು. ಅವತ್ತು ಭಾನುವಾರ ಹುಣ್ಣಿಮೆ ಆಗಿದ್ದರಿಂದ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ 3D ಲೈಟ್ ಇದ್ದಿದ್ದರಿಂದ ಅದನ್ನೆಲ್ಲ ನೋಡಿಕೊಂಡು ಅಲ್ಲಿ ವೆಂಕಟರಮಣ ಸ್ವಾಮಿ ದರ್ಶನ ಮಾಡಿಕೊಂಡು ಅಲ್ಲಿಂದ ಶಿವನ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲೂ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಪ್ರಸಾದ ಇದ್ದಿದ್ದರಿಂದ ಪ್ರಸಾದವನ್ನು ತಿಂದ್ಕೊಂಡು ಅಲ್ಲಿಂದ ಹೊರಟ್ವಿ. ನಾವು ಏನಕ್ಕೆ ವಿಡಿಯೋ ಮಾಡಿರಲಿಲ್ಲ ಅನ್ನೋದನ್ನು ನಾನು ಇವಾಗ ಹೇಳಬೇಕು ಅಂದ್ಕೊಂಡಿದ್ದೀನಿ. ದೀಪು ಮಕ್ಕಳಿಬ್ರು ಬೋರ್ಡ್ ಎಕ್ಸಾಮ್ಸ್ ಬರಿತಾ ಇದ್ದರು, ಮತ್ತು ನನಗೂ ಟ್ಯೂಷನ್ಸಲ್ಲಿ ಮಕ್ಕಳಿಗೆಲ್ಲ ಎಕ್ಸಾಮ್ಸ್ ಇದ್ದಿದ್ದರಿಂದ ಈ ಕಡೆ ನಾನು ಬ್ಯುಸಿ ಆದೆ, ಒಂದು ಕಡೆ ಅವಳು ಬ್ಯುಸಿ ಆಗಿಬಿಟ್ಲು. ಹಾಗಾಗಿ ನಾವು ಸ್ವಲ್ಪ ದಿನ ರೆಸ್ಟ್ ಬ್ರೇಕ್ ತೊಗೊಂಡು ಮಾಡೋಣ ಅಂತ ಅಂದ್ಕೊಂಡ್ವಿ. ಎಕ್ಸಾಮ್ಸ್ ಎಲ್ಲ ಮುಗಿದ್ಮೇಲೆ ಮಕ್ಳಿಗೂ ಒಂದು ಚೇಂಜಸ್ ಬೇಕಾಗಿತ್ತು. ಅವಳು ಮಕ್ಕಳನ್ನ ಕರ್ಕೊಂಡು ಅವ್ರ ಅಮ್ಮನ ಮನೆಗೆ ಹೋದ್ಲು. ನಾವು ಎಲ್ಲ ಸ್ವಲ್ಪ ಔಟಿಂಗ್ ಹೋಗ್ಬರೋಣ ಅಂತ ಎಲ್ಲ ಮುಗಿಸ್ಕೊಂಡ್ವಿ. ನಾವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡದೇ ಇರೋದು ತುಂಬ ಜನಕ್ಕೆ ಬೇಜಾರಾಗಿದೆ. ಅಂದರೆ ತುಂಬ ಜನ ಅದ್ರ ಬಗ್ಗೆ ಕೇಳ್ತಾಯಿದ್ರು, ಯಾಕೆ ವಿಡಿಯೋ ಮಾಡೋದನ್ನು ನಿಲ್ಲಿಸಿದ್ದೀರಾ ಅಂತ. ಹಾಗೆ ತುಂಬ ಜನ ಅದ್ರ ಬಗ್ಗೆ ಬೇರೆ ಥರನೂ ಯೋಚನೆ ಮಾಡಿರ್ಬೋದೇನೋ, ಅದು ನಮಗೆ ಡೈರೆಕ್ಟಾಗಂತೂ ಗೊತ್ತಿಲ್ಲ. ಆದರೆ ಇಂಡೈರೆಕ್ಟಾಗಿ ಕೆಲವೊಂದು ವಿಷಯ ಬಂತು. ಅದು ಯಾವ ಥರ ಅಂದರೆ, ಮೋಸ್ಟ್ಲಿ ಇವರಿಬ್ಬರು ಫ್ರೆಂಡ್ಶಿಪ್ ಕಟ್ಟಾಗಿದೆ ಅನಿಸುತ್ತೆ, ಅಥವಾ ಮನೆಯಲ್ಲಿ ಯೂಟ್ಯೂಬ್ ಮಾಡ್ತಾ ಇರೋದಕ್ಕೆ ಅವ್ರ ಮನೆಯಲ್ಲೇ ಒಪ್ತಿಲ್ಲ, ಬೇಡ ಅಂತ ಹೇಳಿದ್ದಾರೆ ಅನಿಸುತ್ತೆ ಅನ್ನೋ ಒಪಿನಿಯನ್ನು ಸ್ವಲ್ಪ ಜನ ಕೊಟ್ಟರು. ಆದರೆ ಅದನ್ನು ಡೈರೆಕ್ಟಾಗಿ ಹೇಳಿಲ್ಲ ಅಂದರೂ ಇಂಡೈರೆಕ್ಟಾಗಿ ಮಾತಾಡಿದ್ದಾರೆ ಅನ್ನೋದೆಲ್ಲ ಗೊತ್ತಾಯಿತು. ಪರವಾಗಿಲ್ಲ, ಯಾರೇನೇ ಹೇಳಿದ್ರು ಈ ಥರ ಎಲ್ಲ ಕಮೆಂಟ್ಸ್ ಬರ್ತಿದೆ ಅಂತ ಗೊತ್ತಾದಾಗ ನಾವೇನೋ ಮಾಡ್ತಾಯಿದ್ದೀವಿ ಅನ್ನೋದಂತೂ ನಮಗೆ ಮನವರಿಕೆ ಆಗೋಕ್ಕೆ ಶುರುವಾಗಿದೆ. ಈ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಆ್ಯಕ್ಚುಲಿ ನಾನಾಗಲಿ ದೀಪು ಆಗಲಿ ಇಬ್ಬರೂ ಸಹ ನಮ್ಮ ಮನೆಯವ್ರುಗಳ ಪರ್ಮಿಷನ್ ತೊಗೊಂಡೇ ಸಹ ಮಾಡಿರೋದು. ಹಾಗಂತ ನಾವು ಇನ್ನೇನು ಮಾಡ್ತಲ್ಲ, ನಾವು ನಮ್ಮ ಟೈಮ್ ಪಾಸಿಗೆ ನಾವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದನ್ನು ಮಾಡ್ತಾಯಿದ್ವಿ. ಅದರಿಂದ ಯಾರಿಗೋ ಏನೋ ಒಂದು ತಿಳಿಸ್ಕೊಡೋಕ್ಕಾಗ್ತಿದೆ ನಮ್ಮಿಂದ ಅಂತಂದಾಗ ಅದು ತುಂಬ ಖುಷಿ ಪಡೋ ವಿಷಯ. ಈವನ್ ನಾನು ಹಿಂದೆ ಅಪ್ಲೋಡ್ ಮಾಡ್ದಂಗೆ ಅಂಬ್ಲಿ ಪೌಡ್ರದ್ದಾಗ್ಬೋದು, ಮಿಲ್ಕ್ ಶೇಕ್ದಾಗ್ಬೋದು, ಅದೇ ಥರ ರೆಸಿಪೀಸ್ ಆಗ್ಬೋದು, ತುಂಬ ಜನ ಅದನ್ನು ಇಷ್ಟಪಟ್ಟಿದ್ದಾರೆ, ಕಮೆಂಟ್ಸ್ ಮಾಡಿದ್ದಾರೆ. ಹಾಗೆ ಡೈರೆಕ್ಟಾಗೂ ಸಹ ನಮಗೆ ಹೇಳಿದ್ದಾರೆ, ತುಂಬ ಚೆನ್ನಾಗಿತ್ತು ಮ್ಯಾಮ್, ಟೇಸ್ಟ್ ಮಾಡಿದ್ವಿ ಅಂತೆಲ್ಲ. ಇದೆಲ್ಲ ಕೇಳಿದಾಗ ನಮಗೂ ಖುಷಿ ಆಗುತ್ತೆ. ಆದರೆ ಪರವಾಗಿಲ್ಲ, ಏನೋ ಒಂದು ಮಾಡಬೇಕಾದ್ರೆ ಪಾಸಿಟಿವ್ ಹೆಂಗಿರುತ್ತೆ ಅದೇ ಥರ ನೆಗೆಟಿವ್ನೂ ಇರುತ್ತೆ. ಆದರೆ ಅದನ್ನೆಲ್ಲ ನಾವು ತುಂಬ ಮನಸ್ಸಿಗೆ ಹಾಕ್ಕೊಳ್ಳದೆ ನಮ್ಮದೇನಿದೆ ನಾವು ಕೆಲಸ ಮಾಡ್ಕೊಂಡು ಹೋಗಬೇಕು. ಹಾಗಂತ ಯಾರೋ ಏನೋ ಹೇಳಿದ್ದಾರೆ ಅಂತ ನಾನು ಅವ್ರನ್ನ ಬ್ಲೇಮ್ ಮಾಡ್ತಿದ್ದೀನಿ ಅನ್ನೋ ಥರ ಅಲ್ಲ. ಯಾರು ಏನು ಹೇಳಿದ್ರು ಅದು ನಮ್ಮ ಒಳ್ಳೆಯದಕ್ಕೆ ಅನ್ನೋದು ನನ್ನ ಭಾವನೆ. ಆ್ಯಕ್ಚುಲಿ ನಮಗೆ ಇನ್ನೂ ಸ್ವಲ್ಪ ದಿನ ಟೈಮ್ ಬೇಕಿತ್ತು ಅನಿಸುತ್ತೆ. ಯಾಕಂದರೆ ಇನ್ನೂ ಅವಳ ದೊಡ್ಡ ಮಗಳದಿನ ಅಡ್ಮಿಷನ್ಸ್ ಆಗಿಲ್ಲ. ಆದ್ರೂ ನಮ್ಗೆ ಈ ಥರ ಕೆಲವೊಂದು ಮಾತುಗಳು ನಮ್ಮ ಕಿವಿಗೆ ಬಿದ್ಮೇಲೆ ಏನು ಅನ್ನಿಸ್ತು, ನಮ್ಗೆ ಇವಾಗ ತಕ್ಷಣಕ್ಕೆ ರಿಸ್ಕ್ ಆದರೂ ಪರವಾಗಿಲ್ಲ, ಫಸ್ಟ್ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡು ಈ ವಿಡಿಯೋ ಮಾಡಿ ಹಾಕಿರೋದು. ನಾವು ಫ್ರೀ ಇರೋ ಟೈಮಲ್ಲಿ ಬೇರೆ ಯಾವುದೋ ವಿಷಯ, ಬೇರೆ ಏನೋ ಬೇಡದೇ ಇರೋ ಅಂಥದ್ದನ್ನೆಲ್ಲ ಮಾತಾಡಿ ಇನ್ನೊಬ್ಬರ ಬಗ್ಗೆ ಗಾಸಿಪ್ ಮಾಡ್ಕೊಂಡು ಏನೋ ಮಾಡೋದ್ರ ಬದಲು ಈ ಥರ ಒಂದೇನೋ ನಮಗೂ ಖುಷಿಯಾಗಿ ಬೇರೆಯವ್ರಿಗೂ ಹೆಲ್ಪ್ ಆಗೋ ಅಂಥದ್ದನ್ನು ಒಂದು ವಿಡಿಯೋ ಮಾಡಿ ನಮ್ಮನ್ನು ನಾವು ಗುರುತಿಸ್ಕೊಳ್ಳೋದಿದೆಯಲ್ಲ, ಅದು ತುಂಬ ಖುಷಿ ಪಡೋ ವಿಷಯ. ಇನ್ನು ಮುಂದೆ ರೆಗ್ಯುಲರಾಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಇಷ್ಟು ದಿನ ನಮಗೆ ಸಪೋರ್ಟ್ ಮಾಡ್ದಂಗೆ ಮುಂದೆನೂ ಸಪೋರ್ಟ್ ಮಾಡ್ತೀರಾ ಅಂತ ನಂಬ್ಕೊಂಡಿದ್ದೀವಿ. ಇಷ್ಟು ದಿನ ಎಲ್ಲ ಕಡೆ ಸಿಕ್ಕಿದಾಗ ಯಾಕೆ ವಿಡಿಯೋ ಮಾಡ್ತಿಲ್ಲ ಅಂತ ಕೇಳ್ತಿದ್ದವ್ರು ಎಲ್ಲರಿಗೂ ಸಹ ನಮ್ಮ ಕಡೆಯಿಂದ ತುಂಬ ಥ್ಯಾಂಕ್ ಯು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.